ಅರ್ಕೋಟ್ ತಾಲೂಕು ಹಾಸನ ಡಿಸ್ಟಿಕ್ಕು. ರವಿಕುಮಾರು ತಂದೆ ಹೆಸರು ವೆಂಕಟೇಗೌಡರು. ಇವರು ಮದುವೆ ಸುಮಾರು ಒಂದು 11 ವರ್ಷ ಆಗಿತ್ತು. ಅರ್ಧವರು ಅವ್ರದ್ದು ಹುಡುಗಿ ಊರು. ಮದುವೆ ಲವ್ ಮಾಡಿ ಮದುವೆ ಆಗಿದ್ದರು. ಮದುವೆ ಆದ ನಂತರ ಒಂದು ಸ್ವಲ್ಪ ಮಕ್ಕಳಿರಲಿಲ್ಲ ಅವರಿಗೆ ಸ್ವಲ್ಪ ದಿವಸ. ಅದರಲ್ಲಿ ಬೇಸತ್ತಿದ್ದ ಒಂದು ಸ್ವಲ್ಪ. ಆಮೇಲೆ ಅವನು ಸ್ವಲ್ಪ ಊರು ಬಿಟ್ಟು ಹೊರಗಡೆ ಕೆಲಸ ಮಾಡ್ತಿದ್ದ. ಆಮೇಲೆ ಕೆಲವು ಊರಲ್ಲಿ ಅವನಿಗೆ ಅನುಮಾನ ಬಂತು, ನನ್ನ ಹೆಂಡತಿ ಬೇರೆ ಜೊತೆ ಒಂದು ಸ್ವಲ್ಪ ಅಕ್ರಮ ಸಂಬಂಧ ಇಟ್ಟವ್ರೆ ಅಂತ ಆ ಹುಡುಗ ಅನುಮಾನ ಬಂತು. ನನಗೂ ಕೆಲವು ಸಮಯ ನಾನು ಬಂದು ನನ್ನ ಹತ್ರ ಮಾತಾಡಿದ್ದೆ, ಕೆಲವು ಹಂಚ್ಕೊಂಡಿದ್ದ ವಿಚಾರಗಳ. ಅವನು ಅದಾದಮೇಲೆ ನಾನು ಅವನಿಗೆ ಬುದ್ಧಿ ಹೇಳಿ ಅವೆಲ್ಲ ಒಂದು ಹುಡುಗಿ ಮೇಲೆ ಆ ಥರ ಅಪಂದ ಮಾಡಬೇಡಪ್ಪ, ನೀನು ಕಣ್ಣಾರ ನೋಡಿದ್ದೀನಿ, ನೀನು ಸುಮ್ಮನೆ ಇಲ್ಲದೆಲ್ಲ ಸಲ ಮಾಡಬೇಡ ಅಂತ ಹೇಳಿ ತಿಳುವಳಿಕೆ ಹೇಳಿ ಬುದ್ಧಿ ಹೇಳಿ ಇದು ಮಾಡಿದ್ದೆ. ತದನಂತರ ಅವನು ಮತ್ತೆ ಮಾನಸಿಕವಾಗಿ ಮಲ್ಲಿ ಜಿಗುಪ್ಸೆ ಏನೇನಾಯಿತೋ ಗೊತ್ತಿಲ್ಲ, ಅದನ್ನು ವೈಯಕ್ತಿಕವಾಗಿ ಮತ್ತೊಂದು ಸ್ವಲ್ಪ ಜಮೀನ್ದು ಒಂದು ಸ್ವಲ್ಪ ಅವನಿಗೆ ಏನೇನು ಕಾಂಪ್ಲಿಕೇಟೆಡ್ ಇತ್ತು. ಅದರಲ್ಲಿ ಬೇಜಾರಲ್ಲಿದ್ದ ಅವನು. ಆ್ಯಕ್ಚುಲಿ ಅವನು ಮದುವೆ ಆದಮೇಲೆ ಒಂಥರ ಬೇಜಾರಾದರೆ ಮನೇಲಿ ಒಂಥರ ಹಿಂಸೆ ಬೇಜಾರದಲ್ಲಿದ್ದ. ಅದಾದ ಮೇಲೆ ಅಕ್ರಮ ಸಂಬಂಧ ಇದ್ದದ್ದು ನಮ್ಮೂರಲ್ಲಿ ಒಂದು ಬೆಳಗ್ಗೆ ಬಂತು ವಿಚಾರ. ಯಾರು ಪ್ರದೀಪ್ ಅಂತ ಅವನ ಜೊತೆ ಕರ್ಕೊಂಡು ಹೋಗ್ಯಾರಂತ ಮಾಹಿತಿ ಬಂತು ನನಗೆ. ಸುಮಾರು ಹೆಚ್ಚು ಕಡಿಮೆ ಒಂದೂವರೆ ತಿಂಗಳು ಒಂದು ತಿಂಗಳು ಒಂದು 20-25 ದಿವಸ ಆಗಿರ್ಬೋದು. ಮಗುವಾಗಿ ಇವನೇ ಎಲ್ಲ ಶ್ರೀಮಂತ ಮಾಡಿ ಕಳಿಸ್ಕೊಟ್ಟಿದ್ದ ಮಗುವಾಗಿ. ಅದೇನಾಯಿತು ಅಂದರೆ ಅದು ಅಕ್ರಮ ಸಂಬಂಧ ಅಂತ ಹೇಳಿ ಅದು ಏನೋ ವಿಚಾರಗಳು ಮನೇಲಿ ಏನೋ ಸಣ್ಣ ಪುಟ್ಟ ಗಲಾಟೆಗಳವು. ಅದು ಅವರು ಏನಾಯಿತು ಅಂದರೆ ಸ್ವಲ್ಪ ದಿನ ನಂತರ ಇವರು ಮೇಲೆ ಜಗಳ ಇರಬೇಕು, ಇವನು ಇಲ್ಲಿ ಇರೋದು ಇಟ್ಟಿಂದ್ರಿಂದ ಭಾಳ ತಪ್ಪಾಗುತ್ತೆ ಅಂತ ಹೇಳ್ಬಿಟ್ಟು ತನ್ನ ತಾಯಿ ಮನೆ ತಾವು ಇರಿಸಿದ್ದ ಅವನು ಅರ್ಧೂರಿಗೆ ಇರಿಸಿದಾಗ ಏನಾಯಿತು, ಕೆಲವು ದಿನಗಳಲ್ಲಿ ಇವರು ಅಲ್ಲಿಗೆ ಹೋಗಿ ಕಿಡ್ನಾಪ್ ಮಾಡ್ಕೊ ಹೋಗ್ಯಾರ ಅಂತೇಳಿ ಒಂದು ಕಂಪ್ಲೇಂಟ್ ನನ್ನ ಹತ್ರ ಬಂದ ರವಿ. ನಾನು ಅನುಮಾನ ಬಂದು ನನಗೆ ಅಲ್ಲಿ ಬಿಟ್ಟಿದ್ದೆ. ಇವರು ಎನಿ ಟೈಮ್ ಯಾವಾಗ ಹೋಗ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಹೋಗೋಕ್ಕೆ ಅಂತೂ ರೆಡಿ ಆಗಿದ್ದಾರೆ. ಬಟ್ ಆ ಹುಡುಗಂತ ಎವಿಡೆನ್ಸ್ ಇದೆ, ರೆಕಾರ್ಡ್ಸ್ ಇದೆ. ಮತ್ತು ನಮ್ಮ ಅರ್ಕೋಟ್ ಸ್ಟೇಷನಲ್ಲಿ ಅವ್ನು ಕಂಪ್ಲೇಂಟ್ ನೋವು ಮಾಡಿದ್ದಾರೆ. ತಡೆದಳಿ ನೀವು ಆಮೇಲೆ ಮಾತಾಡಿ. ಕಂಪ್ಲೇಂಟ್ ಮಾಡು ಅಂತ ಹೇಳಿದೆ. ನಾವು ಹೋಗಿ ಕಂಪ್ಲೇಂಟ್ ಲಾಯರ್ ಮುಖಾಂತರ ಕಂಪ್ಲೇಂಟ್ ಕೊಡಿಸಿದ್ದು. ಅವ್ರು ಇದುವರೆಗೆ ಅವನು ಇಲ್ಲೇ ನಮ್ಮ ಡಿಸ್ಟ್ರಿಕ್ಟ್ ಕಂಟ್ರೋಲ್ ಈ ಕಡೆ ಇದ್ರ ಸರೌಂಡಲ್ಲೇ ಇದಾನೆ ಅಂತ ಮಾಹಿತಿ ಗೊತ್ತಾದರೂ ಕೂಡ ಯಾವುದೇ ರೀತಿ ಪೊಲೀಸು ಅವ್ರ ಮೇಲೆ ಕ್ರಮ ತಗೊಂಡೂ ಇಲ್ಲ. ಇದುವರೆಗೆ ಅವನಿಗೆ ಏನೂ ನ್ಯಾಯ ಕೊಡಲಿಲ್ಲ ಅವನಿಗೆ. ಅದು ಮತ್ತೆ ಬಂದು ನಮ್ಮ ಊರವ್ರ ಬಂದು ಅಳಲು ತೋಡ್ಕೊಂಡ, ಗ್ರಾಮಸ್ಥರದಲ್ಲಿ ಬಂದ, ನನ್ನ ಹತ್ರನೂ ಬಂದ. ನಾನು ತಡೆಯಪ್ಪ ನೋಡೋಣ ಏನಾರಾಗಲಿ, ಅವ್ರು ಎಲ್ಲವ್ರು ಏನು ಗುರುತು ಸಿಕ್ಕಲಿ ಅಂತ ಹೇಳಿದೆ. ಆಮೇಲೆ ಕೆಲವು ನಮ್ಮೂರವ್ರ ಮೇಲೆ ಕೆಲವು ಅನುಮಾನ ವ್ಯಕ್ತಪಡಿಸ್ದ. ಇಂಥವ್ರು ಪರ್ಟಿಕ್ಯುಲರಾಗಿ ಇಂಥವ್ರು ಅಂತ ಏನು ಹೇಳಲ್ಲ ಅವನು. ಕೆಲವು ಜನ ನಮ್ಮೂರಲ್ಲಿ ಸಪೋರ್ಟ್ ಇದೆ ಅಣ್ಣ ಅವ್ರ ಮೇಲೆ. ಯಾರ್ಯಾರು ನೀನು ಅವರು ಹೇಳು ಅಂತ ಹೇಳಿದ್ದೆ. ಆದರೂ ಅವನು ನನಗೇನು ಇಂಥ ವ್ಯಕ್ತಿ ಅಂತ ನನಗೇನು ಹೇಳಲ್ಲ ಅವನು. ಆಮೇಲೆ ನಾನು ನೋಡೋಣ ತಡೆಯಪ್ಪ, ಯಾರೋ ಸಿಗ್ತಾರೆ, ಹಂಗೆ ಇದು ಮಾಡೋಕ್ಕಾಗಲ್ಲ ಅಂತ ಕೆಲವು ಊರಲ್ಲೂ ನಾವೆಲ್ಲ ಪಂಚಾಯತಿ ಕೂತು ಎಲ್ಲರೂ ಒಂದು ನಿರ್ಣಯ ತಗೊಂಡು ನಾವು ಅವ್ರು ಬರಲಿ ಊರಿಗೆ ಬಂದ ಮೇಲೆ ಅವ್ರಿಗೆ ಯಾವ ರೀತಿ ಕರ್ಕೊಂಡು ಹೋದ್ರು ಏನಂತ ಪರ್ಟಿಕ್ಯುಲರ್ ಗೊತ್ತಾಗಬೇಕಲ್ಲ ನಮಗೆ ಮಾಹಿತಿ. ನೋಡ ಅಂತ ಹೇಳಿ ಅವ್ನು ತಿಳಿ ಹೇಳ್ಬಿಟ್ಟು ಮೇಲೆ ಸುಂದರಿಸಿದ್ದು. ಮನೇಲಿ ಮೊನ್ನೆ ಏನೋ ನಾವು ಊರಲ್ಲಿ ಒಂದು ಗ್ರಾಮ ದೇವತೆ ಕನ್ನಂಬಡಿ ಒಂದು ಪೂಜೆ ಇಟ್ಟಿದ್ದು ಊರಲ್ಲಿ. ಅವರ ಕಳಸ ತರಕ್ಕಂತ ನಾವು ಹೋಗಿದ್ದು. ಆಗ ಮೇಲೆ ಗಲಾಟೆ ಆಗ್ತಿತ್ತು, ಮಲ್ಲಿ ಸಣ್ಣ ಪುಟ್ಟ ಗಲಾಟೆ ಆಗ್ತಿತ್ತು. ಆಗಲೂ ಏನೋ ಮೂರರು ಯಾರೋ ಒಂದು 2-3 ಜನ ಹಿರಿಯರು ತಿಳುವಳಿಕೆ ಹೇಳಿ ಬಂದಿದ್ದರು. ಇವನು ಒಂದು 5,000 ದುಡ್ಡು ಇಸ್ಕೊಂಡು ನಾನು ಹೊರಗಡೆ ಹೋಗ್ತೀನಿ ಅಂತೇಳಿ ಬಟ್ಟೆ ತುಂಬಿಕೆ ಹೋಗಿರೋದು ಮೊನ್ನೆ ಅಂದರೆ ಗುರುವಾರ ಸಾಯಂಕಾಲ ಮಲ್ಲಿದ್ದ. 7ನೇ ತಾರೀಕು ಬೆಳಿಗ್ಗೆ ಅವನು ಮನೆ ಬಿಟ್ಟು ಹೋಗಿರೋದು. ಅವ್ರು ಊರಿಗೆ ಹೋಗ್ತೀನಿ ಅಂತವ. ತದನಂತರ ನಮ್ಮ ಮಧ್ಯಾಹ್ನ ದೇವಸ್ಥಾನ ಪೂಜೆ ಮಾಡ್ಬೇಕಾದ್ರೆ ನಿಮ್ಮ ಬೈಕು ಮಾಕೋಳಿ ಸದ ಮೇಲೆ ಇದೈತೆ ಅಂತೇಳಿ ಯಾರೋ ಮಾಹಿತಿ ಬಂತು. ಗ್ರೂಪಿಗೆ ಯಾರೋ ಮೆಸೇಜ್ ಹಾಕಿದ್ರು ಬೈಕು. ಇದು ನಮಗೆಲ್ಲ ಗೊತ್ತಾಯಿತು. ಊರವರೆಲ್ಲ ಅಲ್ಲಿ ಹೋಗಿ ಕೆಲವರು ಹೋಗಿ ಬಂದರು, ಕೆಲವರು ಹೋಗಿರಲಿಲ್ಲ. ಇವತ್ತು ಬೆಳಗ್ಗೆ ನಾವು ಸಂಜೆ ಮನೆಗೆ ಹೋದಾಗ ಕಂಪ್ಲೇಂಟ್ ಕೊಡೋಕ್ಕಂತ ಹೋದೋ ಪೊಲೀಸ್ ಸ್ಟೇಷನಲ್ಲಿ. ಅವರು ಬೆಳಗ್ಗೆ ಬರೋಗಿ ನಮ್ಗೆ ಇನ್ನೂ ಮಾಹಿತಿ ಅನ್ನೋದು ಬಿದ್ದವನಂತೆಲ್ಲ ಗೊತ್ತಿಲ್ಲ, ಬೈಕ್ ಇರೋದು ಗೊತ್ತಾಗಿದೆ ಅಷ್ಟೇ ಬಿಟ್ಟರೆ ಬೇರೆ ಏನಾದ್ರು ಗೊತ್ತಿಲ್ಲ ಅಂತ ಅಂದರು. ಸರಿ ಆಯಿತು ನೋಡೋಣ ಬಿಡಿ, ಅದು ನಾವು ಬಿದ್ದನಂತರ ಗೊತ್ತಾದ್ಮೇಲೆ ಯಾರು ಇದು ಮಾಡೋಕ್ಕಾಗುತ್ತೆ, ನೋಡೋಣ ಬೆಳಗ್ಗೆ ಹೋಗ್ಬಿಟ್ಟು ಸರ್ಚ್ ಮಾಡಿ ನೋಡೋಣ, ಅದು ಬಾಡಿ ಸಿಕ್ಕಿದ ಮೇಲೆ ಆಮೇಲೆ ತೀರ್ಮಾನ ತಗೋಣ ಅಂತ ಹೇಳಿದ್ವಿ. ಒಂದಂತೂ ಸತ್ಯ, ಅವನಿಗೆ ನಮ್ಮ ಕಾನೂನು ಸುವ್ಯವಸ್ಥೆ ಭಾಳ ಹಾಳಾಗಿ ಹೋಗುತ್ತೆ. ಇಂಥವರಿಗೆ ಭಾಳ ಬಡವರಿಗೆ ಇಂಥ ನ್ಯಾಯ ಸಿಕ್ಕಿಲ್ಲ. ಏನಾರ ಆಗಿರಲಿ ಅವನ ಮೇಲೆ ಒಂದು ಸರಿ ಇದು ಮಾಡಬೇಕಾಯ್ತು, ಸೂಕ್ತ ಕ್ರಮ ತಗೊಂಡು. ಪೊಲೀಸ್ ಸ್ಟೇಷನ್ನವರು ಒಂದು ಸ್ವಲ್ಪ ಎಫೆಕ್ಟಿವ್ ಆಗಿ ಕೆಲಸ ಮಾಡಿಲ್ಲ ಅಂತ ನನಗೆ ಕಂಡು ಬರ್ತೈತೆ. ಮೇನ್ ಸುಸೈಡಿಗೆ ಅದೇ ಅವ್ನ ಹೆಂಡತಿ ಬಗ್ಗೆನೇ ಸುಸೈಡಿ ಕಾರಣ. ಅಕ್ರಮ ಸಂಬಂಧ ಆಗಿರೋದು, ಮನನೊಂದು. ಸ್ಟೇಷನಲ್ಲೂ ನ್ಯಾಯ ಸಿಗ್ತಿಲ್ಲ, ಊರಲ್ಲೂ ನ್ಯಾಯ ಸಿಗ್ತಿಲ್ಲ ನನಗೆ ಅಂತ ಹೇಳಿ ಮನನೊಂದು ಸತ್ತರೋದು. ಪ್ರದೀಪನ ಊರಲ್ಲಿಲ್ಲ, ಅವ್ನ ಹೆಂಡತಿನೂ ಊರಲ್ಲಿಲ್ಲ. ಆಮೇಲೆ ಇವತ್ತು ಮೊಬೈಲ್ದು ಟ್ರೂ ಕಾಲಲ್ಲಿ ಟ್ಯಾಪ್ ಮಾಡ್ಬೋದು. ಅವನು ನಮ್ಮ ಡಿಸ್ಟಿಕ್ ಒಳಗಡೆ ಆಲ್ರೆಡಿ ಇದ್ದಾರೆ. ಇದ್ರೆ ಇವರು ಯಾಕೆ ಮಾಡಿಲ್ಲ? ಇವರು
ಇತ್ತು. ಈಗ ಅದಕ್ಕೆ ನಾವು ಇವತ್ತು ಹೊನ್ನವಳ್ಳಿ ಗ್ರಾಮಸ್ಥರು ಇವತ್ತು ಬಾಡಿ ಇವತ್ತು ಪೋಸ್ಟ್ಮಾರ್ಟಮ್ ಮಾಡಿಸಿ ಸ್ಟೇಷನ್ ಮುಂದ್ಗಡೆ ಕರ್ಕೊಂಡು ಉಗ್ರ ಹೋರಾಟ ಮಾಡ್ಬೇಕಂತ ನಾವು ತೀರ್ಮಾನ ಮಾಡ್ತಾ ಇದ್ವಿ. ನೋಡಿ ಅವರಿಬ್ರು ಇಷ್ಟಪಟ್ಟು ಮದುವೆ ಆಗಿದ್ರಲ್ವಾ ಗಂಡ ಹೆಂಡತಿ? ಯಾರು ಪ್ರೀತಿಸಿ ಮದುವೆ ಆದ್ರ ಜೋಡಿ. ಲವ್ ಮಾಡಿ ಮದುವೆ ಆಗಿದ್ರು ಅವರು. ಇಲ್ಲ 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 ಅವ್ರಿವ್ರಿಗೆ ಸಂಬಂಧವೇ ಇಲ್ಲ. ಅವರೇ ಬೇರೆ ಇವರೇ ಬೇರೆ, ಒಂದೇ ದೇವರು ಪರಿಚಯ, ಒಂದೇ ಊರವ್ರು ಇಬ್ಬರು. ಆದರೂ ಅವ್ರು ಏನಾರು ಆಗಿರಲಿ, ಕಾನೂನು ಸುವ್ಯವಸ್ಥೆ ಏನು ಮಾಡಬೇಕಾಗಿತ್ತು? ಕಂಪ್ಲೇಂಟ್ ತಗೊಂಡು ಅವ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಬೇಕಾಗಿತ್ತು. ಇನ್ವೆಸ್ಟಿಗೇಷನ್ ಅವ್ರು ಏನು ತಗೊಂಡ್ರೆ ಅಂತ ನೀವು ಇದುವರೆಗೆ ನಿಮ್ಗೆ ಮಾಹಿತಿ ಗೊತ್ತಾಗಿಲ್ಲ. FIR ಆಗಿಲ್ಲ ಅಂತ ಕಾಣ್ತಾ ಇತ್ತು. FIR ಆಗಿಲ್ಲ, ಯಾವುದೇ ರೀತಿ ವ್ಯವಸ್ಥೆ ಮಾಡಿಲ್ಲ. SP ಭೇಟಿ ಮಾಡಲಿ ಬಿಡಲಿ, ಈಗ ತಾಲೂಕು ಲೆವೆಲಲ್ಲಿ ಯಾಕೆ ಸ್ಟೇಷನ್ ಮಾಡಬೇಕು? ಅದಿರಲಿ, SP ತಗೆ ಯಾಕೆ ಹೋಗ್ಬೇಕು? ಈಗ ಅರ್ಕೋ ಸ್ಟೇಷನ್ ಯಾಕೆ ಸರ್ಕಲ್ ಇನ್ಸ್ಪೆಕ್ಟರ್ ಅದೇನು ಮಾಡಿಲ್ಲ ಅಂತ ಸರ್. ಒಂದು ನಾನು ಹೇಳ್ತಾ ಇರೋದು, ಎಲ್ಲ SP ತಗ ಹೋಗಕ್ಕಾಗಲ್ಲ. ಈಗ ಸರ್ಕಲ್ ಇನ್ಸ್ಪೆಕ್ಟರ್ ಅರ್ಕೊಂಡಿದ್ದಾರಲ್ವಾ, ಸ್ಟೇಷನ್ ಇನ್ಸ್ಪೆಕ್ಟರ್ ಇಲ್ವಾ, ಇವ್ರು ಯಾಕೆ ಇದುವರೆಗೆ ಕ್ರಮ ತಗೊಳ್ಳಿಲ್ಲ? ಇವತ್ತು ನೋಡಿ, ಒಂದು ಬಾಡಿ ಇವತ್ತು ಬಡವ್ರ ಮೇಲೆ ಈ ಥರ ಅನ್ಯಾಯ ಆದರೆ ಏನು ಕಾನೂನು ವ್ಯವಸ್ಥೆ ಸುವ್ಯವಸ್ಥೆ ಏನಕ್ಕೆ ಹಾಳಾಯ್ತಿದ್ದು? ನಮ್ಮೆಲ್ಲರಿಗೂ ಊರಲ್ಲರಿಗೂ ನೋವು ಅದೇ ಆಗಿರೋದು ಇವತ್ತು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.